ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಬನಶಂಕರಿಯಲ್ಲಿ ಮನೆಯಲ್ಲಿ ಕೆಲಸಕ್ಕಿದ್ದ ಮಾಜಿ ಡ್ರೈವರ್ ಒಬ್ಬ ತನ್ನ ಫ್ರೆಂಡ್ಸ್ ಜೊತೆಗೆ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ವೇಷದಲ್ಲಿ ಬಂದು ಒಂದು ಅಜ್ಜಿ ಕುತ್ತಿಗೆಗೆ ಚಾಕು ಹಾಕಿ ಮನೆ ದರೋಡೆ ಮಾಡಿದ್ದಾನೆ. ಆದರೆ ಚಾಕು ಇರ್ತಕ್ಕೆ ಒಳಗಾಗಿದ್ದ ಚಾಲಾಕಿ ಅಜ್ಜಿ ಸತ್ತವರಂಗೆ ಆ್ಯಕ್ಟಿಂಗ್ ಮಾಡಿ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಈಗ 3 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಸ್ಟೋರಿ ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಿನ ಬನಶಂಕರಿ ನಗರದಲ್ಲಿ ನಡೆದ ದರೋಡೆ ಪ್ರಕರಣ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ಬನಶಂಕರಿಯ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿಯಲ್ಲಿ ನಡೆದಿರೋ ಪ್ರಕರಣ ಇದು. ಚಾಕು ಏಟು ಬಿದ್ದಿದ್ರೂ ಧೈರ್ಯ ತೋರಿಸಿದ್ದ ಕನಕ ಪುಷ್ಪಮ್ಮ ಅನ್ನೋ ಅಜ್ಜಿ ಸತ್ತವರಂಗೆ ಆ್ಯಕ್ಟಿಂಗ್ ಮಾಡಿ ಜೀವ ಉಳಿಸ್ಕೊಂಡಿದ್ದಾರೆ. ಈ ಘಟನೆಯ ಬಳಿಕ ಬನಶಂಕರಿ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬನನ್ನು ಹುಡುಕಾಡ್ತಾ ಇದ್ದಾರೆ. ಇಲ್ಲಿ ವಿಚಾರ ಏನಂತಂದರೆ, ಬನಶಂಕರಿಯಲ್ಲಿ ವಾಸ ಮಾಡೋ ಕನಕ ಪುಷ್ಪಮ್ಮ, ಇವರಿಗೆ ವಯಸ್ಸು 65 ಆಗಿದೆ. ಇವರು ತಮ್ಮ ಮಗ ರಾಹುಲ್ ಜೊತೆ ವಾಸ ಮಾಡ್ಕೊಂಡಿರ್ತಾರೆ. ರಾಹುಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹೀಗಾಗಿ ಮನೆ ಕೆಲಸ ಮತ್ತು ಕಾರ್ ಡ್ರೈವರ್ ಆಗಿ ಒಬ್ಬನನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಸುಮಾರು 4 ತಿಂಗಳು ಕನಕ ಪುಷ್ಪಮ್ಮನವರ ಮನೆಯಲ್ಲಿ ಕೆಲಸ ಮಾಡಿದ ಆ ಡ್ರೈವರ್ ಕೆಲಸ ಬಿಡ್ತಾನೆ. ಆದರೆ ತಾನು ಕೆಲಸ ಮಾಡಿದ ಮನೆಯನ್ನು ದರೋಡೆ ಮಾಡೋದು ಆತನ ಪ್ಲ್ಯಾನ್ ಆಗಿರುತ್ತೆ. ಹೀಗಾಗಿ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕೋದಿಕ್ಕೆ ರೆಡಿ ಆಗ್ತಾನೆ. ನುಗ್ಗಿ ಹೋಗಿ ದುಡ್ಡು ದೋಚುವ ಪ್ಲಾನ್ ಮಾಡಿರ್ತಾನೆ. ಈ ಘಟನೆ ನಡೆದ ದಿನ ಈ 4 ಜನ ಆರೋಪಿಗಳು ರಾತ್ರಿ ಹೊತ್ತು ಝೊಮ್ಯಾಟೊ ಡೆಲಿವರಿ ಬಾಯ್ಗಳ ವೇಷ ತೊಟ್ಟು ಕನಕ ಪುಷ್ಪಮ್ಮನವರ ಮನೆಗೆ ಬಂದಿರ್ತಾರೆ. ಬಾಗಿಲು ಬಡಿತಾರೆ. ಅಜ್ಜಿ ಡೋರ್ ಓಪನ್ ಮಾಡ್ತಿದ್ದಂಗೆ ಸಡನ್ನಾಗಿ ಒಳಗೆ ನುಗ್ತಾರೆ. ಎದುರಿಗೆ ನಿಂತಿದ್ದ ಅಜ್ಜಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಡಿವಾಳ ಅಲಿಯಾಸ್ ಮ್ಯಾಡಿ ಕುತ್ತಿಗೆಗೆ ಚಾಕು ಹಾಕ್ತಾನೆ. ಆ ಹೊತ್ತಲ್ಲಿ ತನಗೆ ತಾನು ಧೈರ್ಯ ತಂದುಕೊಂಡ ಕನಕ ಪುಷ್ಪಮ್ಮ ನೆಲಕ್ಕೆ ಬಿದ್ದು ಸತ್ತಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಇದರಿಂದ ಇನ್ನಷ್ಟು ಇರಿತಕ್ಕೆ ಒಳಗಾಗದೆ ಜೀವ ಉಳಿಸ್ಕೊಳ್ತಾರೆ. ದರೋಡೆಗೆ ಬಂದಿದ್ದ ಆರೋಪಿಗಳು ಮನೆಯಲ್ಲಿದ್ದ ಸುಮಾರು 8 ಲಕ್ಷ ರೂಪಾಯಿ ಕ್ಯಾಶ್ ಎಗರಿಸ್ಕೊಂಡು ಓಡಿ ಹೋಗ್ತಾರೆ. ದರೋಡೆ ಮಾಡೋಕ್ಕೂ ಮೊದಲು ಕನಕ ಪುಷ್ಪಮ್ಮನವರ ಕುತ್ತಿಗೆಗೆ ಡ್ರೈವರ್ ಮಡಿವಾಳ ಮತ್ತು ಅವನ ಬ್ರದರ್ ಗುರು ಇಬ್ಬರು ಸೇರಿಕೊಂಡು 2 ಬಾರಿ ಚಾಕುವಿನಿಂದ ಚುಚ್ಚಿರ್ತಾರೆ. ಈ ಸಂದರ್ಭದಲ್ಲಿ ಸತ್ತಿದಾರ ನೋಡುವಂತ ಮಡಿವಾಳ ಗುರುಗೆ ಹೇಳ್ತಾನೆ. ಆಗ ಕನಕ ಪುಷ್ಪಮ್ಮನವರು ಸತ್ತು ಬಿದ್ದಿರೋ ರೀತಿ ನಾಟಕ ಆಡಿರ್ತಾರೆ. ನಂತರ ಮನೆಯಲ್ಲಿದ್ದ ಸುಮಾರು 8 ಲಕ್ಷ ರೂಪಾಯಿ ದುಡ್ಡನ್ನು ಕದ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಕೂಗಾಟ ಕೇಳಿ ಸ್ಥಳೀಯರು ಓಡೋಡಿ ಬರ್ತಾರೆ. ಆಗ ಗಣೇಶ್ ಹೆಸರಿನ ಒಬ್ಬ ಆರೋಪಿ ಸ್ಥಳೀಯರ ಕೈಗೆ ಸಿಕ್ಕಾಕಿಕೊಳ್ತಾನೆ. ಗಣೇಶ್ನನ್ನು ಹಿಡ್ಕೊಳ್ತಿದ್ದಂಗೆ ಉಳಿದ 3 ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸ್ಥಳೀಯರು ಆರೋಪಿ ಗಣೇಶ್ನನ್ನ ಬನಶಂಕರಿ ಪೊಲೀಸರಿಗೆ ಒಪ್ಪಿಸ್ತಾರೆ. ನಂತರ ನಡೆದ ವಿಚಾರಣೆಯಲ್ಲಿ ಉಳಿದ 2 ಗುರುತು ಪತ್ತೆಯಾಗಿ ಮಡಿವಾಳ ಅಲಿಯಾಸ್ ಮ್ಯಾಡಿ, ವಿಠಲ್ ಮತ್ತು ಗಣೇಶನ 3ರನ್ನ ಪೊಲೀಸರು ಬಂಧಿಸ್ತಾರೆ. ಇದರಲ್ಲಿ ಆರೋಪಿ ಗುರು ಈ ಪ್ಲಾನಿನ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ಇವನು ಈಗ ಎಸ್ಕೇಪ್ ಆಗಿದ್ದಾನೆ. ಬನಶಂಕರಿ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಕನಕ ಪುಷ್ಪಮ್ಮನವರನ್ನು ತಕ್ಷಣ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ. ಬನಶಂಕರಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ. ಇಲ್ಲಿ ಗೊತ್ತಾಗಿದ್ದು ಏನಂತಂದರೆ, ಪ್ರಮುಖ ಆರೋಪಿಯಾಗಿರೋ ಮಡಿವಾಳ ಅಲಿಯಾಸ್ ಮ್ಯಾಡಿ ಈ ಅಜ್ಜಿ ಮನೆಯಲ್ಲಿ 4 ತಿಂಗಳು ಕೆಲಸ ಮಾಡಿರ್ತಾನೆ. ಹೀಗಾಗಿ ಮನೆಯ ಒಳಗಿನ ಹೊರಗಿನ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡಿರ್ತಾನೆ. ಮನೆ ದರೋಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲಸ ಬಿಟ್ನೋ ಅಥವಾ ಕೆಲಸ ಬಿಡಿಸಿದ್ದಕ್ಕೆ ಮನೆ ದರೋಡೆ ಮಾಡಬೇಕು ಅಂತ ಯೋಚನೆ ಮಾಡಿದ್ನೋ ಗೊತ್ತಿಲ್ಲ. ಕೆಲಸದಿಂದ ತೆಗೆದ ದಿನಾನೇ ಪ್ಲ್ಯಾನ್ ಮಾಡಿ ಅವತ್ತೇ ರಾತ್ರಿ ಕನಕ ಪುಷ್ಪಮ್ಮನವರ ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾನೆ. ದುಡ್ಡು ಕದ್ದ ನಂತರ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಸ್ಥಳೀಯರು ಓಡೋಡಿ ಬಂದಿದ್ದರಿಂದ ಇವರ ಪ್ಲ್ಯಾನು ಫ್ಲಾಪ್ ಆಗಿದೆ. ಸದ್ಯ ಬನಶಂಕರಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ದೋಚಿರೋ ಹಣದ ಪತ್ತೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸತ್ತವರಂಗೆ ಆ್ಯಕ್ಟಿಂಗ್ ಮಾಡಿ ಜೀವ ಉಳಿಸ್ಕೊಂಡ ಕನಕ ಪುಷ್ಪಮ್ಮನವರ ಧೈರ್ಯವನ್ನು ಮೆಚ್ಚಬೇಕಾಗುತ್ತೆ. ಸ್ವಲ್ಪ ಸೌಂಡ್ ಮಾಡಿದ್ರೂ ಇವರ ಜೀವ ಉಳಿತಿತ್ತೋ ಇಲ್ವೋ ಯಾರಿಗೊತ್ತು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.